ನಮಗೂ ಹಾಕಲ್ಲ, ಇನ್ನೂ ಅರ್ಧ ಗಂಟೆ ಸ್ಕೂಲ್ ಹುಡುಗರ ಗಾಡಿಗೂ ಬಂದ್ಬಿಟ್ಟು ಮಕ್ಕಳು ತುಂಬಿಕೊಂಡು ಅವ್ರಿಗೂ ಹೇಳಿದ್ರೆ 91 ರೂಪಾಯಿ ಆಗ್ತದೆ, 91 ರೂಪಾಯಿ ಆಗ್ತದೆ. ಇದು ನೋಡು ಅರ್ಥ ಮಾಡ್ತಾರೆ. ಡೀಸೆಲ್ ಪೆಟ್ರೋಲ್ ಅಂದ್ರೆ ಮೆಜರ್ ಪೆಟ್ರೋಲ್ ಗೊತ್ತಾಗ್ತದೆ, ಎಲ್ಲಿ ಇಟ್ಕೊಂಡು ಎಲ್ಲಿ ಮೆಜರ್ ಪೆಟ್ರೋಲ್ ಆಯ್ತಪ್ಪಿ. ಎಲ್ಲ ಕರ್ಕೊಂಡಿದ್ದೀನಿ. ಅವ್ರು ನಮಗೂ ಹಾಕಲ್ಲ, ಇನ್ನೂ ಅರ್ಧ ಗಂಟೆ ಸ್ಕೂಲ್ ಹುಡುಗರ ಗಾಡಿಗೂ ಬಂದ್ಬಿಟ್ಟು ಮಕ್ಕಳು ತುಂಬಿಕೊಂಡು ಅವ್ರಿಗೂ ಹೇಳಿದ್ರೆ 91 ರೂಪಾಯಿ ಆಗ್ತದೆ, 91 ರೂಪಾಯಿ ಆಗ್ತದೆ. ಇದು ನೋಡು ಅರ್ಥ ಮಾಡ್ತಾರೆ. ಡೀಸೆಲ್ ಪೆಟ್ರೋಲ್ ಅಂದ್ರೆ ಮೆಜರ್ ಪೆಟ್ರೋಲ್ ಗೊತ್ತಾಗ್ತದೆ, ಎಲ್ಲಿ ಇಟ್ಕೊಂಡು ಎಲ್ಲಿ ಮೆಜರ್ ಪೆಟ್ರೋಲ್ ಆಯ್ತಪ್ಪಿ. ಅಂತ ಹೇಳ್ತಾರೆ. ಇದು ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಮುಂಚೆ ಎಷ್ಟು ಹಾಕ್ಸ್ತಿದ್ರಿ, ಎಷ್ಟು ತಗೊಂತಿದ್ರಿ ನಿಮ್ಮ ಹತ್ರ? 69 ರೂಪಾಯಿ 69 ರೂಪಾಯಿ ತಗೊಂತಾ ಇದ್ದಿದ್ದು ಇವಾಗ ಏಕ್ದಮ್ಮು 91 ರೂಪಾಯಿ ಆಗೋಗ್ಬಿಟ್ಟಿದೆ. 91 ರೂಪಾಯಿ ಆಗಿದ್ದು ನೆನ್ನೆ ಈ ಬಂಕ್ ನಲ್ಲಿ ಮಾತ್ರ ಬರೀ 2 ಕಿಲೋಮೀಟರ್ ರನ್ ಆಗಿರೋದಕ್ಕೆ 2 ಲೀಟರ್ 2.25 ಲೀಟರ್ ಗ್ಯಾಸ್ ಹಿಡಿದಿದೆ. ಫುಲ್ ಟಾಪ್ ಅಪ್ ಆಗಿದ್ದು ಟ್ಯಾಂಕಿಗೆ. ಓಕೆ ಭಯ 91 ರುಪೀಸ್ 91 ರೂಪಾಯಿ ಗ್ಯಾಸ್ ರೇಟ್ ತಗೊಂತಾ ಇದ್ದಾನೆ. ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ ಈ ಬಂಕ್ ನಲ್ಲಿ. ಕೇಳಿಲ್ವ ನೀವು ಯಾಕೆ ಅಂತ? ಕೇಳ್ದೆ, ಇಲ್ಲ ನನ್ಗೆ ಈಗ ಮೆಸೇಜ್ ಬಂದಿದೆ ಅಂತ ಹೇಳಿ ಆತನೇ ಅಡ್ಜಸ್ಟ್ಮೆಂಟ್ ಮಾಡ್ದ. ಆಮೇಲೆ 20 ನಿಮಿಷ ಆಗ್ತದೆ, 25 ನಿಮಿಷ ಆಗ್ತದೆ, ನೀವು ವೆಯ್ಟ್ ಮಾಡಬೇಕು, ಯಾಕೆ ಬಂದಿದ್ದೀರಾ ನೀವು ಅಂತ ನನಗೆ ಕ್ವಶನ್ ಮಾಡ್ದ ಅವನು. ನಾನು ಇಲ್ಲಪ್ಪ ಮತ್ತೆ ಟಾಪ್ ಅಪ್ ಮಾಡೋ ಫುಲ್ಲು ಅಂತ ಕೇಳಿದ್ದಕ್ಕೆ ಅವಾಗ 201 ರೂಪಾಯಿ ಗ್ಯಾಸ್ ಹಿಡಿತು. ಬರೀ 1-2 ಕಿಲೋಮೀಟರ್ ಹೋಗಿ ಬಂದಿದ್ದಕ್ಕೆ ಗಾಡಿ. ಯಾವ್ಯಾವ ಕಡೆ ಎಷ್ಟೆಷ್ಟಿದೆ ಈಗ ಅದೇ ಒಂದೊಂದು ಕಡೆ ಒಂದೊಂದು ರೇಟ್ನಲ್ಲಿ ಇದೆ. ಅದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಯಾವ ರೇಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸಿರಾ ಗೇಟ್ನಲ್ಲಿ 1 ರೇಟ್ ಇದೆ, ಗುಬ್ಬಿ ಗೇಟ್ನಲ್ಲಿ 1 ರೇಟ್ ಇದೆ, ಭದ್ರಮ್ಮ ಇಲ್ಲಿ ಬಾರ್ಲೈನ್ ರೋಡ್ನಲ್ಲಿ ಒಂದು ರೇಟ್ ಇದೆ. ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ ದೇವರು. ಇದು ಕರೆಕ್ಟಾಗಿ ಕನ್ಫರ್ಮೇಷನ್ ಆಗ್ತಿಲ್ಲ. ಆಮೇಲೆ ಇವರು ಗ್ಯಾಸ್ ಬಂಕ್ನವರು ಮೋಸ ಮಾಡ್ತಾ ಇದಾರೆ ಅಂತ ನಮ್ಗಂತ ಡೆಫಿನೆಟ್ ಗೊತ್ತಿದೆ. ಯಾಕೆ ಗಾಡಿಗಳಲ್ಲಿ ಇಷ್ಟೊಂದು ನಿಂತವೆ? ಅದೇ ಗ್ಯಾಸ್ ಇಲ್ಲ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದೆ. ಇಲ್ವಾ ಅವರು ಎಲ್ಲೋಗಿದಾರೋ ಗೊತ್ತಿಲ್ಲ. ನೆನ್ನೆನೆ ಬೀಗ ಹಾಕೊಂಡು ಹೊಟ್ಟೋಗ್ಬಿಟ್ರೆ. ನೆನ್ನೆ ದಿವಸ ನನಗೆ ಕ್ವಶನ್ ಮಾಡ್ದ, ಅನುಮಾನ ಪಟ್ಕೊಂಡು ಆಗ್ತಾವನು. ಈ ಒಂದರೊಳಗಡೆ 91 ರೂಪಾಯಿ ಗ್ಯಾಸ್ ರೇಟ್ ತಗೊಂತಾ ಇದ್ದಾನೆ. ಬರೇ 2 ಕಿಲೋಮೀಟರ್ಗೆ 2.25 ಲೀಟರ್ ಗ್ಯಾಸ್ ಹಿಡಿದಿದೆ ನನಗೆ ಅಂತಂದ್ರೆ ಇದು ನಂಬಕ್ಕಾಗಲ್ಲ. 17 ಲೀಟರ್ ಕೆಪಾಸಿಟಿ ನಂದು ಟ್ಯಾಂಕ್ ಒಂದು.